ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬಂದ್ಬಿಟ್ಟು 4:45 ಆಗಿತ್ತು. ನಾವಿವತ್ತು ಮೈಸೂರಿಗೆ ಹೊರಟಿದ್ವಿ. ನಮ್ಮ ಮನೆಯವರು ಆಟೋ ಕೂಡ ಕರ್ಕೊಂಬಂದಿದ್ರು. ಆಟೋದಲ್ಲೆಲ್ಲ ಲಗೇಜ್ ಹಾಕ್ಕೊಂಡು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಲಗೇಜ್ ಏನು ಅಷ್ಟೇನಿರಲಿಲ್ಲ, ಒಂದು 2-3 ಬ್ಯಾಗ್ ಇತ್ತು ಅಷ್ಟೇ. ಅದರಲ್ಲಿ ನನಗೊಂದು, ನನ್ನ ಹಸ್ಬೆಂಡ್ಗೊಂದು. ನಮ್ಮ ಮಾವ ಒಂದು ಬ್ಯಾಗ್ನ ಎತ್ಕೊಂಡು ಹೋಗ್ತಾಯಿದ್ರು. ಟ್ರೈನ್ ಕೂಡ ಬರೋದು 5 ಗಂಟೆ 5:15 ಆಗಿತ್ತು. ಅಲ್ಲಿ ಟ್ರೈನ್ ಬರೋವರೆಗೂ ಕಾಯ್ತಾ ಇದ್ವಿ. ನನ್ನ ಮಗು ಅಲ್ಲೇ ತಾತನ ಜೊತೆ ವಾಕ್ ಮಾಡ್ತಾ ಇದ್ದ. ನಾನು ಒಂದ್ಸತಿ, ತಾತ ಒಂದ್ಸತಿ ಎತ್ಕೊಂಡು ಅವನ್ನ ಆಟಾಡಿಸ್ಕೊಂಡಿದ್ವಿ. ರೈಲ್ವೆ ಸ್ಟೇಷನಲ್ಲಿ ಹಾಗೆ ನೋಡಬೇಕಾದ್ರೆ ಒಂದು ನವಿಲು ಕಾಣಿಸ್ತು ನಮಗೆ. ನೀವು ನೋಡಲಿ ಅಂತ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡ್ರು. ನವಿಲು ಏನೋ ತಿಂತಾ ಇತ್ತು ಅಂತ ಅನಿಸುತ್ತೆ. ಟ್ರೈನ್ ಕೂಡ ಬಂತು. ಇನ್ನೇನು ಹತ್ಕೊಂಡ್ವಿ. ಟ್ರೈನ್ ಬಂದಿದ್ದು ಹತ್ಕೊಂಡಿದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಗಡಿಬಿಡಿ. ಟ್ರೈನ್ ನಿಲ್ಲಿಸೋದು 5 ನಿಮಿಷ ಅಷ್ಟೇ. ಅಲ್ಲಿ TC ಕೂಡ ಬಂದರು, ಟಿಕೆಟ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಹಾಗೆ ನೇಚರೆಲ್ಲ ನೋಡಿಕೊಂಡು ಹೊರಟ್ವಿ. ಇವರು ಟಿಕೆಟ್ ನಂಬರ್ನ ಹೇಳ್ತಾ ಇದ್ದರು. ಹಾಗೆ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಹೋಗ್ತಾ ಅರಸೀಕೆರೆ ಕೂಡ ಬಂತು. ಅರಸೀಕೆರೆಯಲ್ಲಿ ಒಂದು 1/2 ಅವರ್ ನಿಲ್ಲಿಸುತ್ತೆ ಟ್ರೈನು. ಅಲ್ಲಿ ತಿನ್ಕೊಡೋರು ಏನಾದರೂ ತಿನ್ಕೊಡ್ಲಿ ಅಂತ ನಿಲ್ಲಿಸ್ತಾರೇನೋ ಗೊತ್ತಿಲ್ಲ. ತಿನ್ನೋದೆಲ್ಲ ಚೆನ್ನಾಗೇ ಇರುತ್ತೆ ಅರಸೀಕೆರೆಯಲ್ಲಿ, ಬಟ್ ನಾವೇನೂ ತಿನ್ನಲಿಲ್ಲ. ಹಾಗೆ ಮಗುನ ಆಟಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ವಿ. ಅವ್ನು ಫಸ್ಟ್ ಟೈಮ್ ಟ್ರೈನಲ್ಲಿ ಅಳದೆ ಹಾಗೆ ಬರ್ತಾ ಇರೋದು. ಪ್ರತಿ ಸಲನೂ ಅಳ್ತಾ ಇದ್ದ ಅವನು. ಈ ಸತಿ ಅವನು ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅಳಲಿಲ್ಲ. ಅವನು ಚೆನ್ನಾಗಿ ಆಟಾಡ್ಕೊಂಡಿದ್ದ. ಅವನಿಗೆ ಕಾರು ಮತ್ತು ಒಂದು ಬುಕ್ನ ಇಟ್ಕೊಂಡು ಹೋಗಿದ್ದೆ ನಾನು. ಅಳ್ತಿರ್ತಾನೆ, ಬೇಕಾಗುತ್ತೆ ಆಟಾಡ್ಸೋಕ್ಕೆ ಅಂತ. ಅದನ್ನೇ ಕೊಟ್ಟು ಹೇಗೋ ಆಟಾಡಿಸ್ಕೊಂಡು ಹೊರಟ್ವಿ. ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಹೋಗ್ತಾ ಇತ್ತು. ಆ ಟ್ರೈನ ನೋಡಿ ಟಾಟಾ ಟಾಟಾ ಅಂತ ಟಾಟಾ ಮಾಡ್ತಾ ಇದ್ದೆ. ನೀವೇ ಕೇಳಿಸ್ಕೊಡ್ರಿ ಅವ್ನು ಯಾವ ರೀತಿ ಟಾಟಾ ಮಾಡ್ತಾನೆ ಅಂತ. ಆದರೆ ಆ ಕಡೆ ಟ್ರೈನಿಂದ ಯಾರೋ ಟಾಟಾ ಮಾಡೋರು ಇರಲಿಲ್ಲ ಅವನಿಗೆ. ಆಮೇಲೆ ಟ್ರೈನ್ ಕೂಡ ಹೊರಡ್ತು. ಹೀಗೆ ನನ್ನ ಹಸ್ಬೆಂಡು ಮಗು ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಯಾಕಂದರೆ 6 hours ಜರ್ನಿ ಅಲ್ವಾ, ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಾಗಲ್ಲ. ಹಿಂಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊರಟ್ವಿ. ಟೈಮ್ ಕೂಡ 8 ಗಂಟೆ 8:15 9 ಗಂಟೆ ಆಗ್ತಾ ಬಂತು. ಮಗುಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ನಾನು. ಮಲಗಿಸಿ ಮೈಸೂರು ಕೂಡ ಬಂತು. 10:30 ಆಗಿತ್ತು ಮೈಸೂರಿಗೆ ಬರೋಷ್ಟರಲ್ಲಿ. ಬಂದು ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ಕ್ಯಾಬ್ ಕೂಡ ಬಂತು. ಕ್ಯಾಬ್ನ ಹತ್ಕೊಂಡು ಹೊರಟ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ 11 ಗಂಟೆ ಆಗಿಬಿಟ್ಟಿತ್ತು. ಕ್ಯಾಬಲ್ಲಿ ಮಗು ಎದ್ಬಿಟ್ಟಿದ್ದ. ಅವನು ಮಲಗಿದ್ದವನು ಎದ್ದಿದ್ದ, ಆಟ ಆಡ್ಕೊಂಡಿದ್ದ ಕ್ಯಾಬಲ್ಲಿ. ಆಮೇಲೆ ಹೊರಟ್ವಿ. ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅವನು ಯಾವ ಥರ ಎದ್ದು ಆಟ ಆಡ್ತಿದ್ದಾನೆ ನೋಡ್ರಿ. ಅವನಿಗೆ ಕಾರಲ್ಲಿ ಹೋಗೋದು ಅಂದರೆ ತುಂಬ ಖುಷಿ. ನಿದ್ದೆಗಣ್ಣಲ್ಲೇ ಎದ್ದಿದ್ದಾನೆ. ಇದು ಯಾಕೋ ಗೊತ್ತಿಲ್ಲ, ಒಂದೇ ಒಂದು ರೋಡ್ ಏರಿಯಾದಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕಿದ್ರು. ಏನು ಪೂಜೆ, ದೇವಸ್ಥಾನದ ಪೂಜೆ ಇರಬೇಕನ್ಸುತ್ತೆ. ಮನೆ ಕೂಡ ಬಂದಾಯಿತು. ಕೀ ಎಲ್ಲ ಓಪನ್ ಮಾಡ್ಕೊಂಡು ಒಳಗೆ ಬಂದ್ವಿ. ನನ್ನ ಮಗು 2 months ಆದಮೇಲೆ ಅವ್ನು ಸೈಕಲ್ನ ಮಿಸ್ ಮಾಡ್ಕೊಂಡಿದ್ದ. ಅಷ್ಟೊತ್ತಲ್ಲೇ ಸೈಕಲ್ನ ಓಡಿಸ್ಬೇಕು ಅಂತ ಹೊರಗಡೆ ಹೋಗೋಕ್ಕೆ ಹೇಳ್ತಾ ಇದ್ದ. ಹೊರಗಡೆ ಬೇಡ ಅಂತ ಒಳಗೆ ಆಟಾಡಿಸಿ ಪಾಪುನ ಸೈಕಲಲ್ಲಿ ಆಟಾಡ್ಸೋದಕ್ಕೆ ಅಂತ ಬಿಟ್ಬಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ಟೈಮ್ 11:30 ಆಗಿಬಿಟ್ಟಿತ್ತು. 11:30 12 ಗಂಟೆ ಮಲ್ಕೊಂಡ್ವಿ. ಇದಾಗಿರುತ್ತೆ ಇವತ್ತಿನ ನನ್ನ ದಿನ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.